1985 ಉತ್ತರ ಪ್ರದೇಶದ ಒಂದು ಸಣ್ಣ ಹಳ್ಳಿ. ಅಲ್ಲಿ ವಾಸಿಸುತ್ತಿತ್ತು ಒಂದು ಸಾಮಾನ್ಯ ಕುಟುಂಬ. ಆದರೆ ಆ ಮನೆಯಲ್ಲಿದ್ದ 2 ವರ್ಷದ ಒಂದು ಪುಟ್ಟ ಹುಡುಗ. ಆ ಹುಡುಗನ ಹೆಸರು ತೋರನ್ ಸಿಂಗ್. ಆದರೆ ಎಲ್ಲರೂ ಅವನನ್ನ ಟಿಟ್ಟು ಅಂತ ಕರಿತಿದ್ರು. ಸಾಮಾನ್ಯವಾಗಿ 2 ವರ್ಷದ ಮಕ್ಕಳು ಮಾತನಾಡೋಕ್ಕೆ ಶುರು ಮಾಡಿದಾಗ ಮನೆಯವರ ಸಂತೋಷಕ್ಕೆ ಪಾರವೇ ಇರೋದಿಲ್ಲ. ಆದರೆ ಟಿಟ್ಟು ಮಾತನಾಡಲು ಆರಂಭಿಸಿದ ದಿನದಿಂದಲೇ ಅವನ ಕುಟುಂಬದ ಜೀವನದಲ್ಲಿ ಬಿರುಗಾಳಿನೇ ಎದ್ದಿತ್ತು. ಯಾಕಂದ್ರೆ ಅವನು ಹೇಳುತ್ತಿದ್ದ ಮಾತುಗಳು ಒಬ್ಬ 2 ವರ್ಷದ ಮಗುವಿನ ಮಾತುಗಳಂತೆ ಇರಲಿಲ್ಲ. ಒಂದು ದಿನ ಅವನ ತಾಯಿ ಪ್ರೀತಿಯಿಂದ ಕೇಳಿದರು, ಟಿಟ್ಟು ಏನ್ ಮಾಡ್ತಿದ್ಯಾ ಅಂತ. ಆಗ ಆ ಪುಟ್ಟ ಹುಡುಗ ಕೊಟ್ಟ ಉತ್ತರ ಕೇಳಿ ಅವರ ಕಾಲಡಿ ನೆಲವೇ ಜಾರಿ ಹೋಯಿತು. ಅವನು ಹೇಳಿದ, ನೀವು ನನ್ನ ಮನೆಯವರಲ್ಲ, ನನಗೆ ನನ್ನ ಹೆಂಡತಿ ಮಕ್ಕಳ ಜೊತೆ ಮಾತಾಡಬೇಕು, ಅವರು ನನಗೋಸ್ಕರ ಕಾಯ್ತಾ ಇದ್ದಾರೆ. ಒಂದು ಕ್ಷಣ ಆ ಮನೆಯಲ್ಲಿ ಮೌನ ಆವರಿಸಿತು. 2 ವರ್ಷದ ಮಗುವಿಗೆ ಹೆಂಡತಿ ಮಕ್ಕಳು, ಇದು ಹೇಗೆ ಸಾಧ್ಯ? ಮೊದಲಿಗೆ ಎಲ್ಲರೂ ಇದನ್ನ ಮಗುವಿನ ಕಲ್ಪನೆ ಅಂತ ಭಾವಿಸಿದ್ರು. ಆದರೆ ದಿನಗಳು ಕಳೆಯುತ್ತಾ ಹೋದಂತೆ ಟಿಟ್ಟುವಿನ ಮಾತುಗಳು ಇನ್ನಷ್ಟು ವಿಚಿತ್ರವಾಗತೊಡಗಿದುವು. ಅವನು ಪದೇ ಪದೇ ಹೇಳ್ತಿದ್ದ, ನನ್ನ ನಿಜವಾದ ಮನೆ ಇಲ್ಲಿ ಇಲ್ಲ, ನನ್ನ ನಿಜವಾದ ಕುಟುಂಬ ಆಗ್ರಾದಲ್ಲಿದೆ, ನಾನು ತಪ್ಪಾಗಿ ಇಲ್ಲಿ ಬಂದಿದ್ದೇನೆ ಅಂತ. ಕೆಲವೊಮ್ಮೆ ಅವನು ಅಳುತ್ತಾ ನನಗೆ ನನ್ನ ಮನೆಗೆ ಹೋಗ್ಬೇಕು ಅಂತ ಹಠ ಹಿಡಿತಿದ್ದ. ಅವನ ತಾಯಿಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ಒಂದು ಪುಟ್ಟ ಮಗು ತಾನು ಬೇರೆ ಕುಟುಂಬಕ್ಕೆ ಸೇರಿದ್ದೇನೆ ಅಂತ ಹೇಗೆ ಹೇಳ್ಬೋದು? ಆದರೆ ನಿಜವಾದ ಆಘಾತ ಇನ್ನು ಮುಂದೆ ಕಾದಿತ್ತು. 1988 ಟಿಟ್ಟುಗೆ ಈಗ 5 ವರ್ಷ. ಆ ದಿನ ಅವನು ತನ್ನ ಕುಟುಂಬದವರ ಮುಂದೆ ಕುಳಿತು ತನ್ನ ಜೀವನದ ಅತ್ಯಂತ ದೊಡ್ಡ ರಹಸ್ಯವನ್ನ ಬಿಚ್ಚಿಟ್ಟ. ಅವನು ಹೇಳ್ದ, ನನ್ನ ಹೆಸರು ಟಿಟ್ಟು ಅಲ್ಲ, ನನ್ನ ನಿಜವಾದ ಹೆಸರು ಸುರೇಶ್ ವರ್ಮಾ. ಮನೆಯವರು ಶಾಕ್ ಆಗಿ ಒಬ್ಬರ ಮುಖ ಒಬ್ಬರು ನೋಡ್ಕೊಂಡ್ರು. ಆದ್ರೆ ಟಿಟ್ಟು ಅಲ್ಲೇ ನಿಲ್ಲಲಿಲ್ಲ. ಅವನು ಮುಂದುವರಿಸಿ, ನನ್ನ ಹೆಂಡತಿಯ ಹೆಸರು ಉಮಾ, ನನಗೆ 2 ಗಂಡು ಮಕ್ಕಳು ಇದ್ದಾರೆ, ರಾಮು ಮತ್ತೆ ಸೋಮು. ನನ್ನ ತಂದೆಯ ಹೆಸರು ಚಂದಾ ವರ್ಮಾ. ಆಗ್ರಾದ ಸದಾರ್ ಬಜಾರ್ನಲ್ಲಿ ನನ್ನ ಸುರೇಶ್ ರೇಡಿಯೋ ಅಂಗಡಿ ಇದೆ. ಈಗ ಕುಟುಂಬದವರು ಶಾಕ್ ಆಗಿದ್ರು. ಆದರೆ ಇನ್ನೂ ಭಯಾನಕ ವಿಷಯ ಉಳಿದಿತ್ತು. ಟಿಟ್ಟು ತನ್ನ ಸಾವಿನ ಕಥೆಯನ್ನು ಹೇಳಲು ಆರಂಭಿಸಿದ. ಒಂದು ಸಂಜೆ ನಾನು ನನ್ನ ಕಾರಿನಲ್ಲಿ ಮನೆಗೆ ಬರ್ತಿದ್ದೆ. ಆಗ 2 ವ್ಯಕ್ತಿಗಳು ಬಂದು ನನ್ನ ತಲೆಗೆ ಗುಂಡು ಹಾರಿಸಿದರು. ನಾನು ಅಲ್ಲೇ ಸತ್ತು ಹೋದೆ. ನಂತರ ನನ್ನ ದೇಹವನ್ನ ಸುಟ್ಟಾಕಿ ನನ್ನ ಬೂದಿಯನ್ನ ಯಮುನಾ ನದಿಯಲ್ಲಿ ಹಾಕಿದ್ರು. 5 ವರ್ಷದ ಮಗುವಿನ ಬಾಯಿಂದ ಹೊರಬಂದ ಈ ಮಾತುಗಳನ್ನ ಕೇಳಿ ಎಲ್ಲರೂ ನಡುಗಿ ಹೋದ್ರು. ಇಡೀ ಹಳ್ಳಿಯಲ್ಲಿ ಈ ಸುದ್ದಿ ಹರಡಿತ್ತು. ಕೆಲವರು ಈ ಹುಡುಗನ ಮೈ ಮೇಲೆ ಆತ್ಮ ಬಂದಿದೆ ಅಂತ ಹೇಳಲು ಆರಂಭಿಸಿದ್ರೆ, ಇನ್ನು ಕೆಲವರು ಇದು ದೇವರ ಲೀಲೆ ಅಂತ ನಂಬಿದ್ರು. ಆದ್ರೆ ಟಿಟ್ಟುವಿನ ಅಣ್ಣ ಅಶೋಕ್ ಈ ವಿಷಯದ ಹಿಂದೆ ಇರುವ ಸತ್ಯವನ್ನ ತಿಳಿಯೋಕೆ ನಿರ್ಧರಿಸಿದ. ಅವನು ನೇರವಾಗಿ ಆಗ್ರಾಗೆ ಹೊರಟ. ಸಾದರ್ ಬಜಾರ್ ತುಂಬಿದ ರಸ್ತೆಗಳು, ಅಂಗಡಿಗಳ ಸಾಲು, ಮತ್ತೆ ಹಠಾತ್ತನೆ ಅವನ ಕಣ್ಣು ಒಂದು ಬೋರ್ಡ್ ಮೇಲೆ ಬಿತ್ತು, ಸುರೇಶ್ ರೇಡಿಯೋಸ್. ಅವನ ಹೃದಯ ಬಡಿತ ಒಂದು ಕ್ಷಣಕ್ಕೆ ನಿಂತಂತಾಯಿತು. ಟಿಟ್ಟು ಹೇಳಿದ ಅಂಗಡಿ ನಿಜವಾಗಿಯೂ ಅಲ್ಲಿತ್ತು. ಇದು ಕೇವಲ ಆರಂಭವಾಗಿತ್ತು. ಅಶೋಕ್ ಮತ್ತಷ್ಟು ಇನ್ವೆಸ್ಟಿಗೇಷನ್ ಮಾಡ್ದ. ಆಗ ಅವನಿಗೆ ತಿಳಿದು ಬಂದ ಸತ್ಯ ಅವನನ್ನ ಸಂಪೂರ್ಣ ಬೆಚ್ಚಿ ಬೀಳಿಸಿತ್ತು. 1983 ಆಗಸ್ಟ್ 28ರಂದು ಸುರೇಶ್ ವರ್ಮಾ ಎಂಬ ಉದ್ಯಮಿ ತನ್ನ ಫಿಯೇಟ್ ಕಾರ್ನಲ್ಲಿ ಮನೆಗೆ ಬರ್ತಿದ್ದಾಗ ಮನೆ ಗೇಟಿನ ಮುಂದೆ 2 ಅಪರಿಚಿತರು ಅವನ ಮೇಲೆ ಗುಂಡು ಹಾರಿಸಿದ್ರು. ಗುಂಡು ಅವನ ತಲೆಯ ಒಂದು ನಿರ್ದಿಷ್ಟ ಭಾಗಕ್ಕೆ ತಗುಲಿತ್ತು. ಕತೆ ಇಲ್ಲಿಗೆ ಮುಗ್ದಿಲ್ಲ. ಏಕೆಂದ್ರೆ ಟಿಟ್ಟು ಹುಟ್ಟಿದಾಗಿನಿಂದಲೇ ಅವನ ತಲೆಯ ಅದೇ ಜಾಗದಲ್ಲಿ ಒಂದು ವಿಚಿತ್ರ ಜನ್ಮ ಗುರುತು ಇತ್ತು. ಅದೇ ಜಾಗ, ಅದೇ ಸ್ಥಾನ, ಅದೇ ಗಾಯದ ಗುರುತು. ಇದು ಕೇವಲ ಕಾಕತಾಳೀಯವೇ ಅಥವಾ ಬೇರೆ ಏನಾದರೂ? ಈ ಪ್ರಶ್ನೆಗೆ ಉತ್ತರ ಹುಡುಕಲು ಸುರೇಶ್ ವರ್ಮಾರ ಪತ್ನಿ ಉಮಾಳನ್ನ ಮತ್ತೆ ಅವರ ತಂದೆ ತಾಯಿಯನ್ನ ಟಿಟ್ಟುವಿನ ಹಳ್ಳಿಗೆ ಕರೆತಂದ್ರು. ಆ ದಿನ ಉಮಾ ಮನೆಯ ಬಾಗಿಲಿಗೆ ಬಂದು ನಿಂತರು. ಟಿಟ್ಟು ದೂರದಿಂದಲೇ ಅವರನ್ನ ನೋಡಿದ. ನಂತರ ಯಾವುದೇ ಹಿಂಜರಿಕೆ ಇಲ್ಲದೆ ಅವರ ಕಡೆಗೆ ಓಡಿದ. ಮತ್ತೆ ಜೋರಾಗಿ ಕೂಗಿದ, ನೋಡಿ, ನನ್ನ ನಿಜವಾದ ತಾಯಿ ತಂದೆ ಬಂದಿದ್ದಾರೆ. ಎಲ್ಲರೂ ಶಾಕ್ ಆಗಿದ್ರು. ಆದರೆ ಇನ್ನೂ ಆಶ್ಚರ್ಯ ಕಾದಿತ್ತು. ಟಿಟ್ಟು ಉಮಾಳನ್ನ ನೋಡಿ ನಾಚಿಕೊಂಡ. ನಂತರ ಅವರಿಬ್ಬರಿಗೆ ಮಾತ್ರ ಗೊತ್ತಿದ್ದ ಒಂದು ಹಳೆಯ ಘಟನೆ, ದೋಲ್ಪುರ್ ಮೇಳದ ನೆನಪು. ಅದರ ಬಗ್ಗೆ ಮಾತನಾಡಲು ಆರಂಭಿಸಿದ.
ಆ ವಿಷಯ ಉಮಾ ಮತ್ತೆ ಸುರೇಶ್ ಹೊರತು ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಉಮಾಳ ಕಣ್ಣಲ್ಲಿ ಕಣ್ಣೀರು ತುಂಬಿತು. ನಂತರ ಹಲವು ಪರೀಕ್ಷೆಗಳು ನಡೆದವು. ಟಿಟ್ಟು ಸುರೇಶ್ನ ಮಕ್ಕಳನ್ನ ಸರಿಯಾಗಿ ಗುರುತಿಸಿದ, ಅಂಗಡಿಯನ್ನ ಗುರುತಿಸಿದ, ಅದರೊಳಗಿರುವ ಬದಲಾವಣೆಯನ್ನು ಕೂಡ ಗುರುತಿಸಿದ, ಮತ್ತೆ ಯಾರೂ ಹೇಳದ ಅನೇಕ ವಿಷಯಗಳನ್ನ ಸರಿಯಾಗಿ ವಿವರಿಸಿದ. ಈ ಕೇಸನ್ನ ನಂತರ ದೆಹಲಿ ಯೂನಿವರ್ಸಿಟಿಯ ಸಂಶೋಧಕರು ಸ್ಟಡಿ ಮಾಡಿದ್ರು. ಅವರು ಕಂಡುಕೊಂಡದ್ದು ಟಿಟ್ಟು ಮತ್ತೆ ಸುರೇಶ್ ಅವರ ವ್ಯಕ್ತಿತ್ವದಲ್ಲಿಯೂ ಅನೇಕ ಸಿಮಿಲಾರಿಟಿ ಇದ್ದವು. ಅವನು ಮಾತನಾಡುವ ಸ್ಟೈಲ್, ನಡೆಯುವ ಸ್ಟೈಲ್ ಇವೆಲ್ಲವೂ ಆಲ್ಮೋಸ್ಟ್ ಒಂದೇ ತರ ಇತ್ತು. ಇವತ್ತಿಗೆ ಆ ಪುಟ್ಟ ಹುಡುಗ ಟಿಟ್ಟು ಸಿಂಗ್ ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ತಮ್ಮ ಹಿಂದಿನ ಜನ್ಮದ ಅನೇಕ ನೆನಪುಗಳು ಈಗಲೂ ಸಹ ನೆನಪಿವೆ. ಆದರೆ ಈ ಕತೆ ಇಂದಿಗೆ ಒಂದು ಪ್ರಶ್ನೆಯನ್ನ ನಮ್ಮ ಮುಂದೆ ನಿಲ್ಲಿಸುತ್ತೆ. ಮನುಷ್ಯ ಸತ್ತ ನಂತರ ನಿಜವಾಗಿಯೂ ಮತ್ತೊಂದು ಜೀವನ ಆರಂಭವಾಗುತ್ತದಾ? ಜನ್ಮ ಮತ್ತೆ ಮರಣ ಒಂದು ಅಂತ್ಯ ಮತ್ತೆ ಆರಂಭವ, ಅಥವಾ ಅದು ಎಂದಿಗೂ ಮುಗಿಯದ ಒಂದು ವೃತ್ತವ? ಇದರ ಬಗ್ಗೆ ನಿಮ್ಗೇನನ್ಸುತ್ತೆ? ಟಿಟ್ಟು ಸಿಂಗ್ ಅವರ ಕತೆ ನಿಜವಾದ ಪುನರ್ಜನ್ಮದ ಸಾಕ್ಷಿನ, ಅಥವಾ ಇದರ ಹಿಂದೆ ಇನ್ನೂ ಪತ್ತೆಯಾಗದ ಯಾವುದೋ ಒಂದು ರಹಸ್ಯ ಅಡಗಿದೆಯಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ಇಂತಹ ವಿಚಿತ್ರ ಮಿಸ್ಟೀರಿಯಸ್ ಕತೆಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. भी कहता है मुझे हॉस्पिटल ले जाने के बाद में शमशान भूमि ले गए, शमशान भूमि में आग लगा दी और पानी डाल के मुझे यमुना में फेंक दिया।